ಚಿಕ್ಕಪ್ಪ ಒಂದು ನಿಮಿಷ ನಿಂತ್ಕೊಳ್ಳಿ. ಈಗ ತಾನೇ ಆ ದಿನ ನಿಮ್ಮ ಮನೆಗೆ ಬಿಟ್ಟು ಬಂದಿದ್ದೀನಿ. ಒಂದು ನಿಮಿಷ ನನ್ನ ಮಾತು ಕೇಳಿ ಚಿಕ್ಕಪ್ಪ. ಚಿಕ್ಕಪ್ಪ ಪ್ಲೀಸ್. ನಮ್ಮ ಮನೆ ಹೆಣ್ಮಕ್ಳು ಪ್ಲಾನ್ನಲ್ಲಿ ನೀನು ಸೇರ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಸಾರ್ಥಕ. ಎಲ್ಲದರಲ್ಲೂ ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ಯಾ. ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಚಿಕ್ಕಪ್ಪ, ಹಾಗೆಲ್ಲ ಹೇಳಬೇಡಿ. ಇದರಲ್ಲಿ ನನ್ನ ತಂಗಿರೋದು ಯಾವ ತಪ್ಪು ಇಲ್ಲ. ನಿಮ್ಮಿಂದ ವಿಷಯ ಮುಚ್ಚಿಡೋ ನಿರ್ಧಾರ ಯಾರೋ ಒಬ್ರದಲ್ಲ, ನಾವೆಲ್ಲ ಸೇರಿ ನಾನು ನಿರ್ಧಾರ ಮಾಡಿದ್ದು. ಅದಕ್ಕೆ ಹೇಳಿದ್ದು ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ನಾನು ಆದ್ಯನ ಲವ್ ಮಾಡೇ ಮದುವೆ ಆಗಿದ್ದೀನಿ ಚಿಕ್ಕಪ್ಪ. ಆರ್ತಿನೂ ಹಾಗೆ ವಿಕ್ಕಿನ ಲವ್ ಮಾಡಿದ್ದಾಳೆ. ಅದರಲ್ಲಿ ತಪ್ಪೇನಿದೆ ಚಿಕ್ಕಪ್ಪ? ತಪ್ಪುಗಳು ಸಾವಿರ ಇವೆ ಸಾರ್ಥಕ. ನಮ್ಮನ್ನು ಸಹಜ ಸ್ಥಿತಿಗೆ ತರಬೇಕು ಅಂತ ನೀವೆಲ್ಲ ತಪ್ಪೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇರಬೇಡಿ. ಇರ್ಬೋದು ಚಿಕ್ಕಪ್ಪ, ಆದರೆ ಅದಕ್ಕೂ ಕಾರಣ ಇದೆ. ಆರ್ತಿ ವಿಕ್ಕಿನ ಪ್ರೀತಿಸಲು ಅನ್ನೋದು ಮಾತ್ರ ಅಲ್ಲ, ನಿಮಗಿನ್ನೂ ತುಂಬ ವಿಚಾರ ಗೊತ್ತಿಲ್ಲ. ನೀವು ಅವರಿಬ್ಬರು ಪ್ರೀತಿ ಒಪ್ಪಲ್ಲ ಅಂತ ಎಲ್ಲರೂ ಸೇರಿ ನಿಮಗೆ ಗೊತ್ತಿಲ್ಲದೆ ಅವ್ರಿಗೆ ಮದುವೆ ಮಾಡ್ಸೋಕೆ ನೋಡಿದ್ರು. ಆದರೆ ಆರ್ತಿ, ನನ್ನ ತಂದೆ ತಾಯಿ ನನಗೆ ಈ ಥರ ಸಂಸ್ಕಾರ ಕೊಟ್ಟಿಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಥರ ಮದುವೆ ಆಗಲ್ಲ ಅಂದ್ಲು. ಇನ್ನು ಅಮೂಲ್ಯ, ಅವಳಿಗೆ ವೇದಾಂತ್ ಕಂಡ್ರೇ ಆಗಲ್ಲ. ಆದರೆ ಅವಳ ಅಕ್ಕನಿಗೋಸ್ಕರ ಅವನ ಜೊತೆ ಮಾತಾಡಿ ಎಲ್ಲ ರಾಜಿ ಮಾಡ್ಸೋಕೆ ನೋಡಿದ್ಲು. ಅಗ್ರಜ, ಮಾವ ಏನೋ ಹೇಳ್ದ ಅಂತ ಅದನ್ನೇ ಮಾಡಕ್ಕೆ ಹೊರಟಿದೆಯಲ್ಲ. ಈಗ ಅವ್ರ ಹತ್ರ ಹೋಗಿ ಏನಂತ ಹೇಳ್ತೀಯಾ? ಏನು ಹೇಳಬೇಕು ಅದನ್ನೇ ಹೇಳ್ತೀನಿ. ಇದು ಯಾಕೋ ಎಡವಟ್ಟಾಗೋ ಕಾರ್ಯಕ್ರಮನೇ. ಅಷ್ಟಕ್ಕೂ ನಮ್ಮಮ್ಮ ಫಸ್ಟ್ ಹೊಡೆದಿದ್ದಕ್ಕೆ ತಾನೇ ರೌಡಿನಾದ್ನೇ ಹೊಡೆದಿದ್ದು. ಹೇಗೋ ಆ ಹೊಡೆದಾಟ ಟೆನ್ಷನ್ನು ಒಂದು ಕಡೆ ಮುಗ್ದಿತ್ತು. ಈಗ ಮಾವ ಮತ್ತೆ ಕೆದಕಿದ್ದಾನೆ. ಅದಕ್ಕೆ ನೀನು ಸೊಪ್ಪಾಕಿ ಕಾಲಕ್ಕೆ ಬೀಳೋ ಮ್ಯಾಟ್ರ್ ಮಾತಾಡೋದು ನನಗೆ ಯಾಕೋ ಸ್ಟುಪಿಡ್ ಅನಿಸ್ತಿದೆ. ಓವರಾಗಿ ಆಡ್ಬೇಡ ವಿಕ್ರಾಂತ್. ಈಗಲೂ ನಾನೇನು ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ. ಒಂದ್ಸಲ ಅಮೂಲ್ಯ ಮೇಲೆ ಕೈ ಮಾಡಿದ್ದಕ್ಕೆ ಈಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಹುಡುಗಿ ಕಡೆಯವರು ಈಗ ಹೋಗಿ ನಮ್ಮ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ನಾನು ಕೇಳ್ತೀನಿ. ನಾನು ಹಾಗೆ ಹೇಳ್ಬೋದು ಅಂತ ನೀನು ಇಮ್ಯಾಜಿನ್ ಆದರೂ ಹೇಗೆ ಮಾಡಿಕೊಂಡೆ? ಮತ್ತೇನು ಮಾಡೋಕೆ ಹೊರಟಿದ್ಯಾ ಈಗ? ರೌಡಿನಾದ್ನಿ ಮತ್ತು ಅತ್ತೆ ಬಂದು ನಮ್ಮ ಅಮ್ಮನ ಕಾಲಿಗೆ ಬೀಳಲಿಲ್ಲ ಅಂದರೆ ಈ ಮದುವೆ ನಡೆಯಲ್ವಾ? ಎಲ್ಲ ಸೀಕ್ರೆಟಾಗಿದ್ದಾಗಲೇ ಚೆನ್ನಾಗಿತ್ತು. ಈಗ ಸುಮ್ಮನೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಆಗ್ತಿದೆ. ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಅಗ್ರಜ. ಒಂದು ಕಡೆ ನಿನ್ನ ಮದುವೆ ಮಾಡೇ ಮಾಡಿಸ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ರೆ, ಇನ್ನೊಂದು ಕಡೆ ಅಮ್ಮನಿಗೆ ಸುಳ್ಳು ಹೇಳಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಎಲ್ಲರ ಮಧ್ಯೆ ಸಿಕ್ಕಾಕೊಂಡು ಸಾಯ್ತಿರೋದು ನಾನು. ಹಾಗಾದ್ರೆ ಈಗ ಏನು ಮಾಡೋದು? ಏನಾರು ಒಂದು ಮಾಡಲೇಬೇಕಲ್ವ ಅಗ್ರಜ? ಎಸ್, ತಲೆ ತಿಂದ ಸುಮ್ಮನೆ ಕೂತ್ಕೊಂಡ್ರೆ ನಾನೇ ದಾರಿನ ಹುಡುಕ್ತೀನಿ. ನಿಮ್ಮೆಲ್ಲ ಮಕ್ಕಳು ಆರ್ತಿಗೋಸ್ಕರ ಒಂದಲ್ಲ ಒಂದು ತ್ಯಾಗ ಮಾಡಿದ್ದಾರೆ ಚಿಕ್ಕಪ್ಪ. ಇರಬಹುದು, ಆದರೆ ಮದುವೆ ಅನ್ನೋದು ಚಿಕ್ಕ ವಿಚಾರ ಅಲ್ಲ. ನಾವು ಎಲ್ಲ ನೆಂಟರಿಷ್ಟನ್ನೆಲ್ಲ ಕರೆದು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ನಮ್ಮ ಬೆನ್ನು ಹಿಂದೆನೇ ನಮ್ಮ ಮನೆಯಲ್ಲೇ ಇನ್ನೊಂದು ಮದುವೆ ತಯಾರಿ ನಡೀತಿತ್ತು ಅಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಸಾರ್ಥಕ? ನೀನಾಗಿದ್ದರೆ ಸಹಿಸ್ಕೊತಾ ಇದೆಯಾ? ನಿಮ್ಮ ಜಾಗದಲ್ಲಿ ನಿಂತು ನೋಡಿದಾಗ ನಿಮ್ಮ ಈ ಪ್ರಶ್ನೆ ಸರಿಯೇ. ಆದರೆ ನಿಮ್ಮ ಮಕ್ಕಳು ನಿಮ್ಮ ಹಿಂದೆನೇ ನಿಮಗೆ ಮೋಸ ಮಾಡೋಕ್ಕೆ ನೋಡ್ತಿರಲಿಲ್ಲ. ನಿಮ್ಮ ಕಷ್ಟ, ನಿಮ್ಮ ಶ್ರಮ, ನಿಮ್ಮ ಕನಸು ಎಲ್ಲನೂ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಅದೇ ಮಂಟಪದಲ್ಲಿ ನಿಮ್ಮೆಲ್ಲರೆದುರು ಕೊನೆಗೆ ನಿಮ್ಮ ಒಪ್ಪಿಗೆ ತಗೊಂಡೇನೆ ಆರ್ತಿನ ಅವಳು ಪ್ರೀತಿ ಮಾಡಿದ ಹುಡುಗನ ಜೊತೆ ಸೇರ್ಸೋಕೆ ಪ್ಲ್ಯಾನ್ ಮಾಡಿದ್ದು. ಅವ್ರ ದಾರಿ ಬೇರೆ ಆಗಿರ್ಬೋದು, ಆದರೆ ಗುರಿ ಕೊನೆಗೆ ಆರ್ತಿನ ಮತ್ತು ವಿಕಿನ ನಿಮ್ಮ ಪಾದಕ್ಕೆ ಬೀಳ್ಸೋದಾಗಿತ್ತು ಚಿಕ್ಕಪ್ಪ. ನನಗೂ ಫ್ರೆಂಡ್ಸ್ ಇದ್ದಾರೆ, ನಾನು ಪ್ರಪಂಚ ನೋಡಿದ್ದೀನಿ. ಆದರೆ ನನ್ನ ತಂಗಿರ ಥರ ನಾನು ಯಾರನ್ನೂ ನೋಡಿಲ್ಲ. ಅವರಿಗೆ ಮದುವೆ ಮಾಡಿಸ್ಬೇಕು ಅನ್ನೋದು ಅವ್ರ ಸ್ವಾರ್ಥ ಆಗಿರ್ಬೋದು, ಆದರೆ ಅವ್ರ ಪಾಲಿನ ಆ ಸ್ವಾರ್ಥದ ಅರ್ಥ ನೀವು ಚಿಕ್ಕಪ್ಪ. ನಿಮ್ಮ ಮೇಲಿನ ಗೌರವ ಮತ್ತು ಕಾಳಜಿ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳಿದ್ರಿ ಅಲ್ವ ಚಿಕ್ಕಪ್ಪ? ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರೆ ಮಕ್ಕಳ ಬಗ್ಗೆ ಹೆಮ್ಮೆ ಪಡ್ತಿದ್ದೆ ಹೊರತು ಕೋಪ ಮಾಡ್ಕೊಳ್ತಿರಲಿಲ್ಲ. ಇಷ್ಟರ ಮೇಲೆ ನಾನು ಇನ್ನೇನು ಹೇಳೋದಿಲ್ಲ.
ಯಾಕೋ ಎಲ್ಲ ಖಾಲಿ ಖಾಲಿ ಅನ್ನಿಸ್ತದೆ ಚಿಕ್ಕತ್ತೆ. ಆದರೂ ನೀವು ಆರಾಮಾಗಿ ವಾಪಸ್ ಬರೋವಾಗಾಯ್ತಲ್ಲ, ಅದೇ ಸಮಾಧಾನ. ಈ ಮನೇಲಿ ಸಮಾಧಾನ ನೆಮ್ಮದಿ ಅನ್ನೋದು ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಆದ್ಯ. ನನಗೆ ಆರತಿ ಮುಂದಿನ ಜೀವನದ ಬಗ್ಗೆನೇ ಯೋಚನೆ ಆಗಿದೆ. ನಾ ಚಿಕ್ಕೋಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಚಿಕ್ಕತ್ತೆ. ಹುಡುಗಿ ತಾಯಿಯಾಗಿ ನೀವೇ ಯಾಕೆ ಅಮ್ಮನ ಹತ್ರ ಮೊದಲು ಮಾತಾಡಬಾರ್ದು? ವಿಕ್ಯಣ್ಣ ಮತ್ತು ಆರತಿ ಒಬ್ಬನಿಗೆ ಪ್ರೀತಿಸ್ತಾ ಇರೋದು ಜಗಜ್ಜಾಹಿರ ಆಗಿರೋದ್ರಿಂದ ಇನ್ನು ತಡ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅನಿಸ್ತಾ ಇದೆ. ವಿಷಯ ಅಷ್ಟು ಸುಲಭವಾಗಿಲ್ಲ ಆದ್ಯ. ಅವರಪ್ಪನೇ ಮಕ್ಕಳ ಮೇಲೆ ಮುನ್ಸ್ಕೊಂಡಿರುವಾಗ ಮದುವೆ ವಿಷಯನ ಹೇಗೆ ತೆಗಿಲಿ ಹೇಳು? ಆರತಿ, ಅಮೂಲ್ಯ, ಅದಿತಿ, ಅಂಜು, ಏನು ವಿಷಯ ರೀ? ದೊಡ್ಡವರು ಅನ್ನೋ ಅಹಂನಿಂದನೋ, ನಮ್ಮ ದೃಷ್ಟಿಕೋನನೇ ಸರಿ ಅನ್ನೋ ತಪ್ಪು ತಿಳುವಳಿಕೆಯಿಂದನೋ ಚಿಕ್ಕವ್ರ ಹತ್ರನೋ ವಿಷಯ ಇರುತ್ತೆ ಅನ್ನೋದನ್ನೇ ಮರ್ತಿರ್ತೀವಿ. ಇವತ್ತು ನಿಮ್ಮ ಅಣ್ಣ ನನ್ನ ಕಣ್ಣು ತೆರೆಸ್ಬಿಟ್ರಮ್ಮ. ನಿಮ್ಮ ಅಮ್ಮನ ಮೇಲಿನ ಪ್ರೀತಿಯಿಂದ ಇವಳಿಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯದಲ್ಲಿ ಕ್ರೂರವಾಗಿ ನಡ್ಕೊಂಡ್ಬಿಟ್ಟೆ. ಜವಾಬ್ದಾರಿ ಇರೋ ಸ್ಥಾನದಲ್ಲಿದ್ದು ಕೂಡ ಅಪ್ರಬುದ್ಧನಾಗಿ ನಡ್ಕೊಂಡೆ. ನಿಮಗೆಲ್ಲ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾಗಿರೋದು ನೀವೇ ಅಪ್ಪ. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಅಕ್ಕನ ಪ್ರೀತಿ ವಿಚಾರನ ನಿಮ್ಮ ಹತ್ರ ಮುಚ್ಚಿಡ್ಬಾರ್ದಿತ್ತು. ದಯವಿಟ್ಟು ಕ್ಷಮಿಸ್ಬೇಡಿ ಅಪ್ಪ. ಸಾರಿ ಅಪ್ಪ.